ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೂ ಸ್ವಾಗತ. ಇಂದು ಲಕ್ಷ್ಮಣನ ಪಾತ್ರವನ್ನು ಪರಿಚಯಿಸಿಕೊಳ್ಳೋಣ. ಅಣ್ಣನಿಗೆ ತಮ್ಮನಾದವನು ಎಷ್ಟು ನಿಷ್ಠನಾಗಿರಬಹುದು ಎನ್ನುವುದಕ್ಕೆ ಪುರಾಣ ಪ್ರಪಂಚದ ಅತ್ಯಂತ ಶ್ರೇಷ್ಠ ಉದಾಹರಣೆ ಲಕ್ಷ್ಮಣ. ಇವನಷ್ಟು ಶ್ರದ್ಧೆಯಿಂದ ಅಣ್ಣನ ಸೇವೆ ಮಾಡಿದವರನ್ನು ನಾವು ಎಲ್ಲೂ ಕಾಣಲಾರೆವು. ಸಹೋದರ ಪ್ರೇಮಕ್ಕೆ ಕಾವ್ಯ ಪ್ರತಿಮೆ ರಾಮಲಕ್ಷ್ಮಣರ ಬದುಕು. ಇಂದಿಗೂ ಪ್ರೀತಿ ವಾತ್ಸಲ್ಯದಿಂದ ಬದುಕುವ ಅಣ್ಣ ತಮ್ಮಂದಿರನ್ನು ಕಂಡಾಗ ಅವರು ರಾಮಲಕ್ಷ್ಮಣರ ಹಾಗೆ ಬದುಕುತ್ತಿದ್ದಾರೆ ಎನ್ನುವುದು ರೂಢಿಯಾಗಿದೆ. ರಾಮನಿಗೆ 3 ತಮ್ಮಂದಿರಿದ್ದರೂ ರಾಮಾನುಜ ಎಂಬ ಕೀರ್ತಿ ಸಲ್ಲುವುದು ಲಕ್ಷ್ಮಣನಿಗೆ. ದಶರಥನ 3 ಪತ್ನಿಯರಲ್ಲಿ ಸುಮಿತ್ರೆಗೆ ಜನಿಸಿದವನು ಲಕ್ಷ್ಮಣ. ಶತ್ರುಘ್ನ ಇವನ ಬಳಿಕ ಹುಟ್ಟಿದ. ರಾಮ ಹುಟ್ಟಿದ 3ನೆಯ ದಿನ ಆಶ್ಲೇಷ ನಕ್ಷತ್ರದ ಕರ್ಕಾಟಕ ಲಗ್ನದಲ್ಲಿ ಇವನ ಜನನವಾಯಿತು. ಸುಮಿತ್ರೆಯ ಮಗನಾದುದರಿಂದ ಈತ ಸೌಮಿತ್ರಿ. ಭರತನ ಬಳಿಕ ಹುಟ್ಟಿದರೂ ರಾಮನಿಗೆ ಅತ್ಯಂತ ಪ್ರಿಯನಾದವನು ಲಕ್ಷ್ಮಣ. ಇವನದು ತ್ಯಾಗಮಯ ಬದುಕು. ಈತ ಅಮ್ಮ ಸುಮಿತ್ರೆಯ ಸೇವೆ ಮಾಡಲಿಲ್ಲ, ತಂದೆ ದಶರಥನ ಸೇವೆಗೆ ದಕ್ಕಲಿಲ್ಲ, ಪತ್ನಿ ಊರ್ಮಿಳೆಯ ಜೊತೆಗೂ ದೀರ್ಘವಾದ ಸುಖಿ ದಾಂಪತ್ಯ ಮಾಡಿದನೇ ಪುರಾವೆಯಿಲ್ಲ. ತಂದೆ, ತಾಯಿ, ಬಂಧು ಬಳಗ ಇವನಿಗೆ ಸರ್ವವೂ ಶ್ರೀರಾಮ. ವಿಶ್ವಾಮಿತ್ರ ಯಜ್ಞ ರಕ್ಷಣೆಗಾಗಿ ಶ್ರೀರಾಮನನ್ನು ಕರೆದೊಯ್ದಾಗ ಲಕ್ಷ್ಮಣನೂ ನೆರಳಿನಂತೆ ಅವನನ್ನು ಅನುಸರಿಸಿದ. ವಿಶ್ವಾಮಿತ್ರರ ಸಿದ್ಧಾಶ್ರಮದಲ್ಲಿ ಬಿಲ್ವಿದ್ಯೆಯನ್ನು ಕಲಿತ ಸೀರಧ್ವಜ ಜನಕ ತನ್ನ ಮಗಳು ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಟ್ಟು ಮದುವೆ ಮಾಡಿಸಿದ. ಅಂಗದ ಮತ್ತು ಚಂದ್ರಕೇತು ಇಬ್ಬರು ಲಕ್ಷ್ಮಣನ ಮಕ್ಕಳು. ಪಿತೃವಾಕ್ಯ ಪರಿಪಾಲನೆಗೆಂದು ರಾಮ ಕಾಡಿಗೆ ಹೊರಟಾಗ ಅವನೊಂದಿಗೆ ಬಲವಂತವಾಗಿ ತಾನೂ ಹೊರಡುತ್ತಾನೆ. ಗೋಳಿಡುತ್ತಿದ್ದ ಕೌಸಲ್ಯಾದೇವಿಗೆ ಸಾಂತ್ವನ ಹೇಳುತ್ತಾನೆ. ವ್ಯತ್ಯಸ್ತ ಬುದ್ಧಿಯುಳ್ಳ ವಿಷಯಲಂಪಟನಾದ ರಾಜ ದಶರಥನನ್ನು ಕೊಂದೇ ಬಿಡುತ್ತೇನೆ, ಅಯೋಧ್ಯೆಯ ಜನ ದಂಗೆಯೆದ್ದು ಬಂದರೆ ಅವರ ನಾಮಾವಶೇಷ ಮಾಡುತ್ತೇನೆ ಎಂದು ಅಬ್ಬರಿಸುತ್ತಾನೆ. ಗರ್ವದಿಂದ ಬೀಗುತ್ತಾ ಸರಿ ತಪ್ಪುಗಳ ವಿವೇಚನೆಯಿಲ್ಲದೆ ತಾನು ಮಾಡಿದ್ದೇ ಸರಿ ಎಂದು ಪ್ರವರ್ತಿಸುವವನನ್ನು ಗುರುವೇ ಆದರೂ ಶಿಕ್ಷಿಸಬೇಕು. ಗುರೋರಪ್ಯವಲಿಪ್ತಸ್ಯ ಕಾರ್ಯಕಾರ್ಯಮಜಾನತಃ ಉತ್ಪಥಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ ಎನ್ನುತ್ತಾನೆ. ಕೈಕೆಯನ್ನು, ಭರತನನ್ನು ಹೀನಾಯವಾಗಿ ನಿಂದಿಸ್ತಾನೆ. ರಾಮನ ಮೇಲಿನ ಅತಿಶಯವಾದ ಪ್ರೀತಿ ಅವನನ್ನು ಹೀಗೆ ಮಾಡಿಸ್ತದೆ. ಸೀತಾರಾಮರೊಂದಿಗೆ ವನವಾಸಕ್ಕೆ ಹೊರಟು ನಿಂತ ಲಕ್ಷ್ಮಣನಿಗೆ ಸುಮಿತ್ರೆ ಆಶೀರ್ವದಿಸುತ್ತಾಳೆ. ಮಗು ಲಕ್ಷ್ಮಣ, ಶ್ರೀರಾಮನನ್ನೇ ತಂದೆ ದಶರಥ ಎಂದು ತಿಳಿ, ಅತ್ತಿಗೆ ಸೀತೆಯನ್ನು ನಾನೆಂದು ಭಾವಿಸು, ಅರಣ್ಯವನ್ನೇ ಅಯೋಧ್ಯೆ ಎಂದು ತಿಳಿ ಸುಖವಾಗಿ ಪಯಣಿಸು. ಕಾಡಿಗೆ ಹೊರಡುವ ಮೊದಲು ಲಕ್ಷ್ಮಣ ತನ್ನ ಪತ್ನಿ ಊರ್ಮಿಳೆಯನ್ನು ಭೇಟಿಯಾದನೆ, ಸಂತೈಸಿದನೆ. ರಾಮಾಯಣ ಈ ವಿಚಾರದಲ್ಲಿ ಮೌನ ತಾಳಿದೆ. ಊರ್ಮಿಳೆಯ ಮಹಾತ್ಯಾಗದ ಬಗೆಗೆ ಕವಿ ವಾಲ್ಮೀಕಿ ಸೊಲ್ಲೆತ್ತುವುದಿಲ್ಲ. ಕಾಡಿನಲ್ಲಿ ಸೀತಾರಾಮರಿಗೆ ಕಾವಲಾಗಿ ಗುಹನೊಂದಿಗೆ ನಿಂತಿದ್ದಾಗ ಅಣ್ಣ ಅತ್ತಿಗೆಯರು ನೆಲದ ಮೇಲೆ ಮಲಗುವ ದುಸ್ಥಿತಿ ಇರುವಾಗ ತನಗೆ ನಿದ್ದೆ ಬರುವುದು ಅಸಾಧ್ಯ ಎನ್ನುತ್ತಾನೆ ಲಕ್ಷ್ಮಣ. ಚಿತ್ರಕೂಟದ ಪರ್ಣಶಾಲೆಯಲ್ಲಿ ವಾಸಿಸತೊಡಗಿ 1 ತಿಂಗಳಾಗಿತ್ತು. ಚತುರಂಗ ಸೈನ್ಯ ಸಮೇತ ಅಣ್ಣನನ್ನು ಹುಡುಕುತ್ತಾ ಭರತ ಅಲ್ಲಿಗೆ ಬರುತ್ತಾನೆ. ದೂರದಿಂದ ಅವನನ್ನು ದಿಟ್ಟಿಸಿ ನೋಡಿದ ಲಕ್ಷ್ಮಣ ಕಿಡಿಕಿಡಿಯಾಗಿ, ಅಣ್ಣ ಶ್ರೀರಾಮ, ಅಯೋಧ್ಯೆಯ ಅಧಿಕಾರದಿಂದ ತೃಪ್ತನಾಗದೆ ನಮ್ಮನ್ನೂ ಕೊಂದು ಮುಂದೆ ನಿರ್ವಿಘ್ನತೆಯಿಂದ ರಾಜ್ಯವನ್ನಾಳುವ ದುರಾಶೆಯಿಂದ ಈ ಭರತ ಬರುತ್ತಿದ್ದಾನೆ. ಅವನನ್ನು ಕೊಂದು ಅವನ ಅಮ್ಮನಿಗೂ ಅಪಾರ ದುಃಖ ಉಂಟು ಮಾಡುತ್ತೇನೆ ಎಂದು ಆರ್ಭಟಿಸುತ್ತಾನೆ. ಶ್ರೀರಾಮ ಮಧುರವಾದ ಮಾತುಗಳಿಂದ ಲಕ್ಷ್ಮಣನನ್ನು ಶಾಂತಗೊಳಿಸುತ್ತಾನೆ. ರಾಮನ ಸಂತೈಕೆಯ ಮಾತುಗಳಿಂದ ಲಕ್ಷ್ಮಣ ನಾಚಿ ತಲೆ ತಗ್ಗಿಸುತ್ತಾನೆ. ಶೂರ್ಪನಖಿ ಬಂದು ಮದುವೆಯಾಗುವಂತೆ ಕೇಳಿಕೊಂಡಾಗ
ನಾನು ರಾಮನ ದಾಸ, ರಾಮನಿಗೇ ಹೆಂಡತಿಯಾಗಿ ನೀನು ಸುಖವಾಗಿರು. ನಿನ್ನ ಕೈ ಹಿಡಿದ ಮೇಲೆ ರಾಮ ತನ್ನ ಮೊದಲಿನ ಮುದಿ ಹೆಂಡತಿಯನ್ನು ಬಿಟ್ಟು ನಿನ್ನೊಂದಿಗೆ ಸುಖವಾಗಿರಬಹುದು. ಯಾವ ಬುದ್ಧಿಶಾಲಿ ನಿನ್ನನ್ನು ಬಿಟ್ಟು ಮಾನವ ಸ್ತ್ರೀಯನ್ನು ಬಯಸುತ್ತಾನೆ ಎಂದು ಅಪಹಾಸ್ಯ ಮಾಡುತ್ತಾನೆ. ಆದರೆ ಶ್ರೀರಾಮ ಅನಾರ್ಯರೊಂದಿಗೆ ಹಾಸ್ಯ ಸಲ್ಲದು ಎಂದು ಲಕ್ಷ್ಮಣನನ್ನು ಎಚ್ಚರಿಸುತ್ತಾನೆ. ಶೂರ್ಪನಖಿಯ ಕಿವಿ ಮೂಗು ಕತ್ತರಿಸಿ ಲಕ್ಷ್ಮಣ ಅವಳನ್ನು ವಿರೂಪಗೊಳಿಸುತ್ತಾನೆ. ಮಾಯಾ ಜಿಂಕಿಯನ್ನು ಬೆನ್ನಟ್ಟಿ ಹೋದ ಶ್ರೀರಾಮ ಬಾಣ ಪ್ರಯೋಗಿಸಿದಾಗ ಜಿಂಕೆಯ ರೂಪದಲ್ಲಿದ್ದ ಮಾರೀಚ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಮೃಗದೇಹವನ್ನು ತ್ಯಜಿಸಿ ನಿಜ ದೇಹದಿಂದ ಪ್ರಾಣಬಿಟ್ಟ. ಈ ಆರ್ತಧ್ವನಿಯನ್ನು ಕೇಳಿ ಸೀತೆ ರಾಮನ ಬಳಿಗೆ ಅವನ ರಕ್ಷಣೆಗಾಗಿ ಧಾವಿಸುವಂತೆ ಲಕ್ಷ್ಮಣನನ್ನು ಒತ್ತಾಯಿಸಿದ್ಲು. ಲಕ್ಷ್ಮಣ ಕದಲಲಿಲ್ಲ. ಆಗ ಸೀತೆ ಅವನನ್ನು ಕಠೋರ ವಾಕ್ಯಗಳಿಂದ ನಿಂದಿಸಿದ್ಲು. ನೀನು ರಾಮನಿಗೆ ಮಿತ್ರ ರೂಪದಲ್ಲಿರುವ ಶತ್ರು. ನನ್ನ ಮೇಲಿನ ಆಶೆಯಿಂದ ನೀನು ರಾಮನ ರಕ್ಷಣೆಗೆ ಹೋಗುವುದಿಲ್ಲ. ನಿನಗಾಗಲಿ ಭರತನಿಗಾಗಲಿ ನಾನು ದಕ್ಕುವಳಲ್ಲ ಎಂದಳು. ಲಕ್ಷ್ಮಣ ಸೀತೆಯನ್ನು ಜರೆದು ವಿಧಿಯಿಲ್ಲದೆ ವನದೇವತೆಗಳೇ ನಿನ್ನನ್ನು ರಕ್ಷಿಸಲಿ ಎಂದು ರಾಮನನ್ನು ಹುಡುಕುತ್ತಾ ಸಾಗಿದ. ಸೀತೆಯನ್ನು ಏಕಾಂಗಿಯಾಗಿ ಬಿಟ್ಟು ಬಂದ ಲಕ್ಷ್ಮಣನೊಂದಿಗೆ ಶ್ರೀರಾಮ ಸಿಟ್ಟುಗೊಳ್ಳುತ್ತಾನೆ. ಅವನನ್ನು ನಿಂದಿಸುತ್ತಾನೆ. ಲಕ್ಷ್ಮಣ ಮುಖಬಾಡಿಸಿಕೊಂಡು ವಿರಹ ತಪ್ತನಾದ ರಾಮನಿಗೆ ಧೈರ್ಯ ತುಂಬುತ್ತಾನೆ. ಆಪತ್ತು ಎನ್ನುವುದು ಅಗ್ನಿಯ ಸ್ಪರ್ಶದಂತೆ, ಬಿಸಿ ಮುಟ್ಟಿಸಿ ಕೆಲವು ದಿನಗಳಲ್ಲಿ ನಿರಸನಗೊಳ್ಳುತ್ತದೆ. ವಿವೇಕಿಗಳಾದವರು ಆಪತ್ತು ಸಂಭವಿಸಿದಾಗ ಧೃತಿಗೆಡಬಾರದು ಎಂದು ಸಂತೈಸುತ್ತಾನೆ. ಅಗ್ನಿಸಾಕ್ಷಿಯಾಗಿ ಮಾಡಿಕೊಂಡ ಸಖ್ಯವನ್ನು ಮರೆತು ಮಳೆಗಾಲ ಮುಗಿದರೂ ಶ್ರೀರಾಮನ ಸಹಾಯಕ್ಕೆ ಬಾರದ ಸುಗ್ರೀವನನ್ನು ಲಕ್ಷ್ಮಣ ತೀವ್ರತರ ಶಬ್ದಗಳಲ್ಲಿ ಖಂಡಿಸುತ್ತಾನೆ. ಅವನನ್ನು ಸಮಾಧಾನಪಡಿಸಲು ಸುಗ್ರೀವ ತಾರೆಯನ್ನು ಕಳುಹಿಸುತ್ತಾನೆ. ಸ್ವಜನರಲ್ಲಿ ಹೆಚ್ಚು ಕೋಪಗೊಳ್ಳುವುದು ಯುಕ್ತವಲ್ಲ ಎಂದು ಆಕೆ ಭಿನ್ನವಿಸುತ್ತಾಳೆ. ಸುಗ್ರೀವ ಕ್ಷಮೆಯಾಚಿಸುತ್ತಾನೆ. ಲಕ್ಷ್ಮಣ ಶಾಂತನಾಗುತ್ತಾನೆ. ರಾವಣವಧೆಯ ಬಳಿಕ ಶ್ರೀರಾಮ ಪಟ್ಟಾಭಿಷಿಕ್ತನಾಗಿ ಬಹುಕಾಲ ರಾಜ್ಯವಾಳುತ್ತಾನೆ. ಈ ನಡುವೆ ಭದ್ರ ಎಂಬ ಸ್ನೇಹಿತ ಸೀತೆಯ ವಿಷಯದಲ್ಲಿ ಜನ ಅಪವಾದದ ಮಾತುಗಳನ್ನಾಡುತ್ತಿದ್ದಾರೆ ಎಂದು ರಾಮನಿಗೆ ದೂರು ಹೇಳುತ್ತಾನೆ. ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ರಾಮ ಲಕ್ಷ್ಮಣನಿಗೆ ಆಜ್ಞೆ ಮಾಡುತ್ತಾನೆ. ದೀನ ಮನಸ್ಕನಾದ ಲಕ್ಷ್ಮಣ ಸಾರಥಿ ಸುಮಂತ್ರನೊಂದಿಗೆ ಗಂಗಾ ನದಿಯ ದಡದಲ್ಲಿದ್ದ ವಾಲ್ಮೀಕಿಯ ಆಶ್ರಮದ ಬಳಿ ಆಕೆಯನ್ನು ಕರೆತಂದು ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಸೀತೆಯೇ ಲಕ್ಷ್ಮಣನನ್ನು ಸಂತೈಸುತ್ತಾಳೆ. ಅವಳನ್ನು ಕಾಡಿನಲ್ಲಿ ಬಿಟ್ಟು ದುಃಖದ ಭಾರವನ್ನು ತಡೆಯಲಾಗದೆ ಬಾರಿ ಬಾರಿಗೂ ಹಿಂತಿರುಗಿ ನೋಡುತ್ತಾ ಅಲ್ಲಿಂದ ಹಿಂತಿರುಗುತ್ತಾನೆ. ಲಕ್ಷ್ಮಣ ತನ್ನ ಮಕ್ಕಳಾದ ಅಂಗದ ಮತ್ತು ಚಂದ್ರಕೇತು ಇಬ್ಬರನ್ನು ಕಾರುಪಥ ಮತ್ತು ಚಂದ್ರಕಾಂತಪುರಿಗಳಲ್ಲಿ ರಾಜರಾಗಿ ಪ್ರತಿಷ್ಠೆಗೊಳಿಸುತ್ತಾನೆ. ಶ್ರೀರಾಮ ಕಾಲಪುರುಷನೊಂದಿಗೆ ಏಕಾಂತದಲ್ಲಿ ಸಂಭಾಷಣೆ ನಡೆಸುತ್ತಿದ್ದಾಗ ಮಹರ್ಷಿ ದುರ್ವಾಸರ ಆಗಮನವಾಗ್ತದೆ. ಮಹರ್ಷಿಯನ್ನು ರಾಮನ ಬಳಿ ಕಳುಹಿಸಲು ದ್ವಾರಪಾಲಕನಾಗಿ ರಾಮನ ನಿರ್ದೇಶನದೊಂದಿಗೆ ನಿಂತಿದ್ದ ಲಕ್ಷ್ಮಣ ಒಪ್ಪುವುದಿಲ್ಲ. ಮುನಿ ದುರ್ವಾಸ ಕ್ರುದ್ಧನಾಗುತ್ತಾನೆ. ಏಕಸ್ಯ ಮರಣಂ ಮೇಸ್ತೋ ಮಾ ಭೂತ್ ಸರ್ವವಿನಾಶನಂ ಎಂದು ಸಾವಿಗೆ ತಲೆಗೊಡುವುದಕ್ಕೆ ಲಕ್ಷ್ಮಣ ಸಿದ್ಧನಾಗುತ್ತಾನೆ. ಯಾರನ್ನೂ ಒಳಪ್ರವೇಶಿಸಲು ಅವಕಾಶ ಕೊಡಕೂಡದು ಎಂದು ರಾಮ ಆಜ್ಞಾಪಿಸಿದ್ರೂ ಲಕ್ಷ್ಮಣ ಮಾತಿಗೆ ತಪ್ಪಿದ್ದರಿಂದ ಮರಣ ದಂಡನೆಗೆ ಈಡಾಗ್ತಾನೆ. ಅಣ್ಣನ ಆಜ್ಞೆಯನ್ನು ಕಂಬನಿದುಂಬಿ ಸ್ವೀಕರಿಸಿ ಸರಯೂ ನದಿಗೆ ಬಂದು ಶುದ್ಧಾಚಮನ ಮಾಡಿ ಸರ್ವೇಂದ್ರಿಯಗಳನ್ನು ಬಂಧಿಸಿ ಈ ಲೋಕವನ್ನು ತ್ಯಜಿಸುತ್ತಾನೆ. ಮಹಾವಿಷ್ಣುವಿನ ಪೂರ್ಣಾಂಶದಲ್ಲಿ 4ನೇ ಒಂದಂಶ ಆದಿಶೇಷನ ಅವತಾರವಾದ ಲಕ್ಷ್ಮಣನ ಬದುಕು ಹೀಗೆ ಕೊನೆಗೊಳ್ಳುತ್ತದೆ. ಲಕ್ಷ್ಮಣನ ಜೀವನ ತ್ಯಾಗಮಯ. ಕಾಡಿನಲ್ಲಿದ್ದ 14 ವರ್ಷವೂ ಅನ್ನಾಹಾರ ಸ್ವೀಕರಿಸಲಿಲ್ಲ. ಮುಂಗೋಪಿ ಅನಿಸಿಕೊಂಡ್ರೂ ಸಹೋದರ ವಾತ್ಸಲ್ಯಕ್ಕೆ ಜೀವಂತ ನಿದರ್ಶನವಾದ. ತ್ಯಾಗವೇ ಬದುಕಿನ ಸುಖದ ಗುಟ್ಟು ಎಂಬ ಶ್ರೇಷ್ಠ ಮೌಲ್ಯಕ್ಕೆ ಸಾಕ್ಷಿಯಾದ. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.